ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಪ್ಟನ್ ಆಟೋಮೋಟಿವ್. ಇವತ್ತು ನಮ್ಮ ಹತ್ರ ಸಿಂಪಲ್ ಅಲ್ಟ್ರಾ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. 400 IDC ಕ್ಲೇಮ್ಡ್ ರೇಂಜ್ ಇದೆ. ಜೊತೆಗೆ 2.3 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಬರುವಂತ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್. ಇಷ್ಟು IDC ಕ್ಲೇಮ್ಡ್ ರೇಂಜ್ ಜೊತೆಗೆ ಬಂದಿರುವಂತದ್ದು. ಸೊ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಅಗ್ರೆಸಿವ್ ಬಾಡಿ ಪ್ಯಾನೆಲ್ಸ್ ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಸ್ಲಿಮ್ ಆಗಿ ಅಗ್ರೆಸಿವ್ ಆಗಿ ಸ್ಪೋರ್ಟಿಯಾಗಿ ಕಾಣುವಂತ ಒಂದು ಬಾಡಿ ಟ್ರಿಮ್ಸ್ ಅಂಡ್ ಬಾಡಿ ಪ್ಯಾನೆಲ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನಿಮಗೆ ಕಂಪ್ಲೀಟ್ LED ಸೆಟ್ ಆಫ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಸೈಡ್ ಅಲ್ಲಿ LED DRL ಜೊತೆಗೆ ಇಂಡಿಕೇಟರ್ ಆಪ್ಷನ್ ಕೂಡ ಬರುತ್ತೆ. ಸೊ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ವಿತ್ ಅಲಾಯ್ ವೀಲ್ಸ್. ಸೊ ಅಲಾಯ್ ವೀಲ್ಸ್ ಸೈಜ್ ಬರೋದಾದ್ರೆ 90/90 ಸೆಕ್ಷನ್ ಕೊಟ್ಟಿದ್ದಾರೆ. 12 ಸೈಜ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಬಾಡಿ ಪ್ಯಾನೆಲ್ ಜೊತೆಗೇನೆ ಬ್ಯಾಕ್ ಫುಟ್ ರೆಸ್ಟ್ ಕೂಡ ಇನ್ವಾಲ್ವ್ ಆಗಿದೆ. ಹಿಂದ್ಗಡೆ ಬಂದ್ರೆ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ ಅಂಡ್ ಫ್ರಂಟ್ ಮತ್ತೆ ಬ್ಯಾಕ್ ಕಂಪ್ಲೀಟ್ಲಿ ಡಿಸ್ಕ್ ಬ್ರೇಕ್ಸ್ ಆಗಿರುತ್ತೆ. ಸಿಂಪಲ್ ಒನ್ ಕಂಪ್ನಿಲಿ ದಿಸ್ ಇಸ್ ದ ಟಾಪ್ ಮೋಸ್ಟ್ ವೇರಿಯಂಟ್ ಸಿಂಪಲ್ ಅಲ್ಟ್ರಾ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ರಿಯರ್ ಸೈಡ್ ಅಲ್ಲಿ ನಿಮಗೆ ನೋಡೋದಾದ್ರೆ ಸೇಮ್ ಡಿಸೈನ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ತುಂಬಾ ಅಗ್ರೆಸಿವ್ ಆಗಿ ಒಂದು ಸ್ಪೋರ್ಟಿ ಡಿಸೈನ್ ಕೊಡಕ್ಕೆ ಸಿಕ್ಕಾಪಡೆ ಸ್ಲಿಮ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ಸ್ ಇದೆ ಅಂಡ್ ಟೈರ್ಗಳು ಇನ್ನೊಂದು ಸ್ವಲ್ಪ ವೈಡ್ ಆಗಿರ್ಬೋದಿತ್ತು. ಸ್ವಲ್ಪ ತುಂಬಾ ವಿಡ್ತ್ ಕಡಿಮೆ ಇದೆ, ಚಿಕ್ಕದಾಗಿದೆ. ಸೊ ಇಲ್ಲಿ ಬರೋದಾದ್ರೆ ನಿಮಗೆ 7-inch TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಗುಡ್ ಥಿಂಗ್ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಕೀ ಆಪ್ಷನ್ ಕೊಟ್ಟಿದ್ದಾರೆ. ಪಾಸ್ವರ್ಡ್ ಅಂತ ಯಾವುದೇ ಕಷ್ಟ ನಿಮ್ಗಿರಲ್ಲ. ಸೊ ಈ ಡಿಸ್ಪ್ಲೇ ಬಂದು ನಿಮಗೆ ಟಚ್ ಸ್ಕ್ರೀನ್ ಆಗಿರುತ್ತೆ. ಸೊ ಇಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ಗಳಿದೆ, ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು, ಪ್ರತಿ ಒಂದು ಇಲ್ಲಿದೆ ಅಂಡ್ ನೋಟಿಫಿಕೇಶನ್ ಸೆಂಟರ್ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದಷ್ಟು ಗಾಡಿಯ ಡೀಟೇಲ್ಸ್ಗಳು ಇನ್ಫಾರ್ಮೇಶನ್ಸ್ಗಳು ಕೊಡುತ್ತೆ. ಸೊ ಇದು ಬಂದು ಆರೆಂಜ್ ಕಲರ್. ಸೊ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಾಗಿರ್ಬೋದು, ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, TPMS ಆಗಿರ್ಬೋದು, ಪ್ರತಿಯೊಂದು ಇದರಲ್ಲೇ ನಿಮಗೆ ಸಿಗುವಂಥದ್ದು. ಸೊ ನೀವು ಈ ಫೀಚರ್ ನ್ಯಾವಿಗೇಷನ್ ಫೀಚರ್ ಯೂಸ್ ಮಾಡಬೇಕು ಅಂದರೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಸೊ ಅದು ಬಂದು ಎಕ್ಸ್ಟ್ರಾ. ಇಲ್ಲಿ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ ಸಿಗುತ್ತೆ, ಪಾಸಿಂಗು ಮತ್ತು ಹೈ ಬೀಮ್ ಲೋ ಬೀಮ್ ಆಪ್ಷನ್ನು. ಜೊತೆಗೆ ಬೈಕ್ ಸ್ಕೂಟರ್ನ ಆನ್ ಮಾಡೋಕ್ಕೆ ಕಿಲ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಟು ಚೇಂಜ್ ದ ಮೋಡ್ಸ್. ಈಕೋಲಿ ಸ್ಟಾರ್ಟಿಂಗ್ ಆನ್ ಮಾಡಿದ ತಕ್ಷಣ ಇರುತ್ತೆ. 3 seconds ಲೆಫ್ಟ್ ಸೈಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಕೋ ಪ್ಲಸ್ ಬರುತ್ತೆ. ಅಗೇನ್ ಈಕೋಗೆ ಬಂತು. ನೆಕ್ಸ್ಟ್ ಇನ್ನೊಂದು ಮೋಡ್ ಇದರಲ್ಲಿ ರೈಡ್ ಅಂತ ಬರುತ್ತೆ, ನೆಕ್ಸ್ಟ್ ಏರ್ ಅಂತ ಬರುತ್ತೆ ಅಂಡ್ ಸೋನಿಕ್ ಅನ್ನೋ ಒಂದು ಟಾಪ್ ಸ್ಪೀಡ್ ರೇಂಜ್ ಬರುತ್ತೆ. ಇದರ ನೆಕ್ಸ್ಟ್ ಇನ್ನೊಂದು ವೇರಿಯಂಟ್ ಅಂದ್ರೆ ಇದನ್ನ 3 seconds ಇಟ್ಕೊಂಡ್ರೆ ಸೋನಿಕ್ ಎಕ್ಸ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ಟಾಪ್ ಸ್ಪೀಡ್ 115 ಬರುತ್ತೆ. ಜೊತೆಗೆ ಈಕೋ ಎಕ್ಸ್ ಅಲ್ಲಿ ನಿಮಗೆ ಅರೌಂಡ್ 45 to 50 ಒಂದು ಟಾಪ್ ಸ್ಪೀಡ್ ಬರುತ್ತೆ. ಈಕೋ ಎಕ್ಸ್ ತುಂಬಾ ಹೈ ಅಂಡ್ ರೇಂಜ್ ನಮಗೆ ಜಾಸ್ತಿ ಬೇಕು ಅಂದ್ರೆ, ಸೋನಿಕ್ ಎಕ್ಸ್ ನಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂದ್ರೆ. ಸೊ ಇಂಡಿಕೇಟರ್ ಬಟನ್ಸ್ ಇಲ್ಲಿದೆ ಅಂಡ್ ಟಾಗಲ್ ಮಾಡೋಕ್ಕೆ ಡಿಸ್ಪ್ಲೇನ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಂಡ್ ಹಾರನ್ ಸಿಂಪಲ್ ಡಿಸೆಂಟ್ ಹಾರನ್ ಅಂತ ಹೇಳ್ಬೋದು. ಇದು ಬಂದು ನಿಮಗೆ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೊಳ್ಳೋಕ್ಕೆ. ಜೊತೆಗೆ ಇಲ್ಲೇ ನಿಮಗೆ ರಿವರ್ಸ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಂದು ಬೂಟ್. ಸೊ ಇಲ್ಲಿ ನಿಮಗೆ 30 liters ಆಫ್ ಬೂಟ್ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು LED ಲೈಟ್ ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಒಂದು ಫುಲ್ ಸೈಜ್ ಹೆಲ್ಮೆಟ್ ಇಲ್ಲಿ ಹಿಡಿಯುತ್ತೆ ಅಂತ, ಯಾಕಂದ್ರೆ ಬ್ಯಾಟ್ರಿ ಪ್ಲೇಸ್ ತಗೋಬಿಟ್ಟಿದೆ. ಸೊ ಆಲ್ಮೋಸ್ಟ್ ಹಾಫ್ ಸೈಜ್ ಹೆಲ್ಮೆಟ್ ಈಸಿಲಿ ಇಲ್ಲಿ ಇಡ್ಬೋದು. ಸೊ ಇದು ಬಂದು ಈ ವೆಹಿಕಲ್ನ ಚಾರ್ಜರ್ ಆಗಿರುತ್ತೆ. ಸೊ ಇದು ಬಂದು ಸಿಂಪಲ್ ಒನ್ ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ 5.2 kWh ಸಿಗುತ್ತೆ. ಸೊ ಇದೊಂದು ಗ್ರೇಷ್ ಬ್ಲ್ಯಾಕ್ ಕಲರ್ ಅಂತ ಹೇಳ್ಬೋದು. ಇನ್ನೊಂದು ನಿಮಗೆ ವೈಟ್ ಕಲರ್ ಆಪ್ಷನ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ರೆಡ್ ಕಲರ್ ಆಪ್ಷನ್, ಜೊತೆಗೆ ಇದೊಂಥರ ಸಿಲ್ವರಿಶ್ ಬ್ಲೂಯಿಶ್ ಸಿಲ್ವರ್ ಅಂತ ಹೇಳ್ಬೋದು, ವಿಚ್ ಇಸ್ ಆ್ಯಕ್ಚುಲಿ ಗುಡ್. ನನಗೆ ಈ ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೈನಲ್ ಆಪ್ಷನ್ ಆಗಿ ಇದೊಂದು ಕಲರ್ ಇಷ್ಟ ಆಗುತ್ತೆ. ದಿಸ್ ಈಸ್ ಸಮಥಿಂಗ್ ಲೈಕ್ ನ್ಯಾಡೋ ಗ್ರೇ ಕಲರ್ ಅಂತ ಹೇಳ್ಬೋದು. ಸೊ ಆಲ್ ಆರ್ ಸಿಂಪಲ್ ಒನ್ ವೇರಿಯಂಟ್ ಓವರ್ ಹಿಯರ್. ಮೋಸ್ಟ್ ಸೆಲ್ಲಿಂಗ್ ಅಂದರೆ ಸಿಂಪಲ್ ಒನ್. ಇದರಲ್ಲಿ ನಿಮಗೆ 5.2 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. IDC ಕ್ಲೇಮ್ ರೇಂಜ್ ಬಂದು ಅರೌಂಡ್ 200 to 50 kilometers ಏನೋ ಇರ್ಬೋದು. ರಿಯಲ್ ವರ್ಲ್ಡಲ್ಲಿ ನಮಗೆ ಒಂದು 190-197 ಆರಾಮಾಗಿ ಸಿಗುತ್ತೆ. ಸೊ ಮನೆ ಇನ್ನು ಫೀಚರ್ಸ್ಗಳೆಲ್ಲ ಸೇಮ್. ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ಬಟ್ ಸಿಂಪಲ್ ಒನ್ ಎಸ್ ಅಂತ ಇಲ್ಲೊಂದು ಎಸ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಿಗೋಲ್ಲ. ಅದು ಬಿಟ್ಟಿನೆಲ್ಲ ಸೇಮ್ ಡಿಸೈನ್ ಲ್ಯಾಂಗ್ವೇಜ್ ಪ್ರತಿಯೊಂದು ಗಾಡಿನೂ ಸೇಮೇ ಇದೆ. ಸೊ ಈಗ ಓಡ್ಸೋಕ್ಕೆ ಹೇಗಿದೆ, ಅದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್ ರೈಟ್ ಅವೇ. ಸೊ ಫಸ್ಟ್ ಇಂಪ್ರೆಷನ್ ರೈಡಿಂಗ್ ಸಿಂಪಲ್ ಒನ್. ಇದರಲ್ಲಿ ನಿಮಗೆ 780 mm ಸೀಟ್ ಹೈಟ್ ಸಿಗುತ್ತೆ, 162 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ, ವಿಚ್ ಇಸ್ ಮೋರ್ ಸಫಿಷಿಯಂಟ್ ಫಾರ್ ಆರ್ ಇಂಡಿಯನ್ ರೋಡ್ಸ್. ಸೊ ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ ನಾನು ಅಪ್ರಾಕ್ಸಿಮೇಟ್ಲಿ ಒಂದು 5'9", 5'11" ಹೈಟ್ ಇರ್ಬೋದೇನೋ. ಸೊ ನನ್ನ ಅಕಾರ್ಡಿಂಗ್ ಹೇಳೋದಾದ್ರೆ ಈಸಿಲಿ ಫ್ಲಾಟ್ ಫುಟ್ ಮಾಡ್ಕೋಬಹುದು. ಈಸಿ ಸೆಟ್ಟಿಂಗ್, ಯು ಗೆಟ್ ಗುಡ್ ಅಮೌಂಟ್ ಆಫ್ ನೀರು ಹೊರಿಯಾರ್, ಯಾವುದೇ ತರ ಬಾಡಿ ಪ್ಯಾನೆಲ್ಸ್ ಟಚ್ ಆಗಲ್ಲ. ಸೊ ಕರೆಂಟ್ಲಿ ಈಗ ಗಾಡಿ ಈಕೋ ಮಾಡೆಲ್ ಇದೆ. ಈಕೋ ಮಾಡೆಲ್ ನಿಮಗೆ 43
ಮ್ಯಾಕ್ಸಿಮಮ್ ಸ್ಪೀಡ್, ಸ್ವಲ್ಪ ಸ್ಲೋಪ್ ಕೂಡ ಇದೆ. 43 ಮ್ಯಾಕ್ಸಿಮಮ್ ಸ್ಪೀಡ್ ಇದೆ. ಸೊ ನನಗೆ ಮೋರ್ ಕ್ಯೂರಿಯಸ್ ಆಗಿದ್ದು ಈಕೋ ಎಕ್ಸ್ ಅನ್ನೋ ಒಂದು ಮೋಡ್. ಸೊ ಅದರಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ನಾನು ಚೆಕ್ ಮಾಡಬೇಕು. ಬಿಕಾಸ್ ಈಕೋ ಎಕ್ಸ್ ಮೋರ್ ರೇಂಜ್ ಕೊಡುತ್ತೆ ಅಂದ್ರೆ ಲೆಟ್ ಸಿ ಇಸ್ ಇಟ್ ಆಕ್ಚುಲಿ ಪ್ರಾಕ್ಟಿಕಲ್ ಆರ್ ವಾಟ್ ಅಂತ. ಸೊ ಈಕೋ ಎಕ್ಸ್ ಅಲ್ಲಿ ತುಂಬಾ ನಿಧಾನವಾಗಿ ಗಾಡಿ ಹಿಡಿಯುತ್ತೆ. ಸಡನ್ ಓವರ್ಟೇಕ್ಸ್ ಎಲ್ಲ ನೀವು ಮಾಡಬೇಕು ಅಂದ್ರೆ ಹೈಲಿ ಇಂಪಾಸಿಬಲ್. ಎಕ್ಸ್ ಅಲ್ಲಿ ನಮಗೆ ಸಿಗುವಂತ ಟಾಪ್ ಸ್ಪೀಡ್ ಹತ್ರ ಐ ಥಿಂಕ್ ಐ ಕ್ಯಾನ್ ಸೇ 36-37. ದಟ್ ಈಸ್ ದ ಲಾಸ್ಟ್. ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಈಕೋ. ಇದರಿಂದ ನೀವು ಮೋಡ್ಸ್ ಚೇಂಜ್ ಮಾಡ್ಕೋಬಹುದು. ಸೊ ವೆರಿ ವೆಲ್ ಡನ್. ಆನ್ ದ ಗೋನೆ ನೀವು ಮೋಡ್ಸ್ ಗಳು ಚೇಂಜ್ ಮಾಡ್ಕೋಬಹುದು, ವಿಚ್ ಇಸ್ ವೆರಿ ವೆರಿ ಪ್ರಾಕ್ಟಿಕಲ್. ಕೆಲವೊಂದು ಇವಿ ಬೈಕ್ಸ್ ಅಲ್ಲಿ ನೋಡಿದೀರಾ ಆನ್ ದಿ ಗೋ ನೀವು ಮೋಡ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಸೊ ನೆಕ್ಸ್ಟ್ ಬಂದು ರೈಡ್ ಮೋಡ್ ಇರುತ್ತೆ, ನೆಕ್ಸ್ಟ್ ಏರ್ ಮೋಡ್ ಅನ್ನೋದಿರುತ್ತೆ. ನಾವು ಇದೆಲ್ಲ ಚೆಕ್ ಮಾಡೋದು ಬೇಡ, ಲೆಟ್ಸ್ ಚೆಕ್ ದಿ ಟಾಪ್ ಮೋಸ್ಟ್ ಮೋಡ್. ಸೊ ದಿಸ್ ಇಸ್ ಸೋನಿಕ್ ಅಂಡ್ ಇನ್ 3 seconds ಹೋಲ್ಡ್ ಮಾಡಿದ್ರೆ ಸೋನಿಕ್ ಎಕ್ಸ್. ಕ್ರೇಜಿ. ಇಟ್ ಹ್ಯಾಸ್ ಗಾಟ್ ಅ ವೆರಿ ಗುಡ್ ಪುಲ್, ಡೀಸೆಂಟ್ ಪುಲ್, ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ 72 Nm ಆಫ್ ಟಾರ್ಕ್ ಸಿಗುತ್ತೆ. ಪೀಕ್ ಔಟ್ಪುಟ್ ಬಂದು 8.8 ಕಿಲೋವಾಟ್ ಆಗಿರುತ್ತೆ. ಅಂಡ್ 6.5 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಇದು. ಸೊ ಸಿಂಪಲ್ ಅಲ್ಟ್ರಾ ಅನ್ನೋದು ಟಾಪ್ ಮೋಸ್ಟ್ ವೇರಿಯಂಟ್. 6.5 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. IDC ಕ್ಲೇಮ್ ರೇಂಜ್ ಬಂದು 400 ಕಿಲೋಮೀಟರ್ಸ್ ಏನಪ್ಪ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಬಟ್ ಆಕ್ಚುಯಲ್ ರಿಯಲ್ ವರ್ಲ್ಡ್ ರೇಂಜ್ ಬಂದು ನಿಮಗೆ ಹತ್ರ 260-270 ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಸ್ಲೋಪ್ ಇದೆ. ಇದರ ಒಂದು ರಿವರ್ಸ್ ಮೋಡ್ ನ ಚೆಕ್ ಮಾಡೋಣ ಹೌ ಇಟ್ ಇಸ್. ಸೊ ಹ್ಯಾಜಾರ್ಡ್ ಲೈಟ್ಸ್ ಕೂಡ ಆನ್ ಆಗುತ್ತೆ. ಇಟ್ ಈಸ್ ಗುಡ್. ಎಫರ್ಟ್ಲೆಸ್ಲಿ ಯು ಕ್ಯಾನ್ ಟೇಕ್ ರಿವರ್ಸ್ ಇನ್ ದಿಸ್ ಬೈಕ್. ಸೊ ನೋಡ್ತಾ ಇರ್ಬೋದು ಸೂಪರ್ ಹೋಲ್ಡ್ ಆಕ್ಟಿವ್ ಅಂದ್ರೆ ನಿಮಗೆ ಹಿಲ್ ಹೋಲ್ಡ್ ಫೀಚರ್ ಕೂಡ ಸಿಗುತ್ತೆ. ಸ್ವಲ್ಪ ಸ್ಲೋಪ್ ಇರೋದ್ರಿಂದ ಇಟ್ ಹ್ಯಾಸ್ ಆಕ್ಟಿವೇಟೆಡ್ ಇಟ್ಸ್ ಬ್ರೇಕ್, ವಿಚ್ ಇಸ್ ವೆರಿ ವೆರಿ ಗುಡ್. ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. Now let's go to the normal mode. Let's see. I think so ride is the normal mode. Super hold deactivated. Okay, fine. Hazard lights off. Hazard light switch ಇಲ್ಲಿ ಸಿಗುತ್ತೆ ನಿಮಗೆ. 2.6 lakhs ಆನ್ ರೋಡ್ ಮೈಸೂರು ಸಿಗುತ್ತೆ. 5 ಕಿಲೋವಾಟ್ ದಾಟ್ ಇರೋದ್ರಿಂದ ನಿಮ್ಗೆ ಯಾವುದೇ ಆದಂತ ಸಬ್ಸಿಡಿ ಇದು ಸಿಗಲ್ಲ. ಸೊ 2.6 lakhsಗೆ ಇಸ್ ದಿಸ್ ವರ್ತ್ ಅನ್ನೋದನ್ನ ನಾವು ಯೋಚನೆ ಮಾಡೋದಾದ್ರೆ ಥಿಂಕ್ ಪ್ರಾಕ್ಟಿಕಲಿ ನಿಮಗೆ 270 ಕಿಲೋಮೀಟರ್ಸ್ ಆಫ್ ರೇಂಜ್ ಬೇಕು, ಜೊತೆಗೆ ಪ್ರೀಮಿಯಂನೆಸ್ ಬೇಕು, ಸ್ವಲ್ಪ ಸ್ಪೋರ್ಟಿನೆಸ್ ಬೇಕು, ಫ್ಯೂಚರಿಸ್ಟಿಕ್ ಆಗಿರ್ಬೇಕು ಬೈಕು ಅಂತ ಅಂದ್ರೆ ಇಟ್ ಇಸ್ ವರ್ತ್. ನನ್ ಕೇಳೋದಾದ್ರೆ ನಿಮ್ಮ ಡೈಲಿ ರನ್ ಜಾಸ್ತಿ ಇಲ್ಲ ಅಂದ್ರೆ ಇವ್ರದೇ ಲೋವರ್ ವೇರಿಯಂಟ್ಸ್ ಗಳಿದೆ, ಸಿಂಪಲ್ 1 ಅಂತ, ವಿಚ್ ಇಸ್ ಮೋರ್ ಸಫಿಷಿಯಂಟ್. ಅದು ನಿಮ್ಗೆ ಹತ್ರ 1.7 ಆ ರೇಂಜ್ ಅಲ್ಲಿ ಬರುತ್ತೆ. ಸೊ ದಟ್ ಈಸ್ ವೆರಿ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. ಅಂಡ್ ಟು ಟಾಕ್ 2.6 lakhsಗೆ ಇಸ್ ಇಟ್ ವರ್ತ್? ಐ ಥಿಂಕ್ ಸೊ ಎಸ್. ಬಿಕಾಸ್ ನನ್ನ ಹತ್ರ ಒಂದು ಇವಿ ಸ್ಕೂಟರ್ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಫಿಟ್ ಅಂಡ್ ಫಿನಿಶ್ ಇಸ್ ಗ್ರೇಟ್, ವೆರಿ ಗ್ರೇಟ್ ಅಂತ ಹೇಳ್ಬೋದು. ಯು ಗೆಟ್ ದಟ್ ಪ್ರೀಮಿಯಂ ಟಚ್ ಆಲ್ ಓವರ್. ಈ ಬಟನ್ಸ್ ಗಳಾಗಿರ್ಬೋದು, ಡಿಸ್ಪ್ಲೇ ಯೂಸ್ ಮಾಡಕ್ಕಾಗಿರ್ಬೋದು, ತುಂಬಾ ಫ್ಲೂಯೆಂಟ್ ಆಗಿ ಸ್ಮೂತ್ ಆಗಿದೆ. ಅಂಡ್ ಇಟ್ ಇಸ್ ವೆರಿ ಗುಡ್. ಪ್ರೀಮಿಯಂ ಲೆವೆಲ್ ಅಲ್ಲಿ ಒಂದು ಪ್ಯಾಕ್ಡ್ ಸ್ಕೂಟರ್ ಅಂತ ಹೇಳ್ಬೋದು. ಸೊ 2.6 lakhs ವರ್ತ್ ಅನ್ನೋದು ಯಾವಾಗ ಅಂದ್ರೆ ಪ್ರೀಮಿಯಂನೆಸ್ ನಮ್ಗೆ ಫೀಲ್ ಆದಾಗ. ಅಂಡ್ ಟು ಟಾಕ್ ಅಬೌಟ್ ದಿಸ್ ಫುಟ್ ಬೋರ್ಡ್, ಸ್ವಲ್ಪ ಚಿಕ್ಕದಾಗಿದ್ರು ಅಂದ್ರೆ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ನಾವು ಹೇಳೋದಾದ್ರೆ ವಾಟರ್ ಕ್ಯಾನ್ ತರಕಾಗಿರ್ಬೋದು, ಸಿಲಿಂಡರ್ ಗಳು ತಗೋಬರಕಾಗಿರ್ಬೋದು, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ಸ್ಕೂಟರ್ ಇಟ್ಸ್ ನಾಟ್ ಮೆಂಟ್ ಅಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಬಟ್ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ದಿಸ್ ಹ್ಯಾಸ್ ಗಾಟ್ ಅ ಗುಡ್ ಫಿನಿಶ್ ಅಂತ ಹೇಳ್ಬೋದು. 2.6 lakhsಗೆ ಐ ಥಿಂಕ್ ಸೊ ಇಟ್ ಈಸ್ ವರ್ತ್ ಸಮ್ವೇರ್ ನಾಟ್ ವರ್ತ್. 2.6 lakhsಗೆ ನೀವು ಒಂದು ಇವಿ ಬೈಕ್ ಇನ್ವೆಸ್ಟ್ ಮಾಡುವಂತದ್ದು, ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಪರ್ಸ್ಪೆಕ್ಟಿವ್, ಡಿಪೆಂಡ್ಸ್ ಆನ್ ಯೋರ್ ಯೂಸೇಜ್. ನಿಮ್ ಯೂಸೇಜ್ ಜಾಸ್ತಿ ಇದೆ ಅಂದ್ರೆ ಡೆಫಿನೆಟ್ಲಿ ವರ್ತ್ ಇಟ್. ಯಾಕೆಂದ್ರೆ ಈಗಿನ ಪೆಟ್ರೋಲ್ ಬೈಕ್ಸ್, ಪೆಟ್ರೋಲ್ ರೇಟ್ ಯೋಚನೆ ಮಾಡ್ತಾ ಇದ್ರೆ ದಿಸ್ ಇಸ್ ವೇ ವರ್ತ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಓಡಿಸ್ಕೊಂಡು ಆಲ್ಮೋಸ್ಟ್ ಓಡಿಸಬಹುದು. ನಾನೇ ನಾನು ಓಲಾ ಸ್ಕೂಟರ್ನ ಆಲ್ಮೋಸ್ಟ್ 26,000 ಓಡಿಸಿದೀನಿ. ಸೊ ಎಷ್ಟು ಉಳಿಯುತ್ತದೆ? ಸೊ ಯುನೋ ನಿಮ್ಮ ವರ್ಕ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ತಗೋಬಹುದು. ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಸಿ
ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಪರ್ಸ್ಪೆಕ್ಟಿವ್. ನಾನು ಶೋ ಆಫ್ ಮಾಡಬೇಕು, ನನಗೆ ಬೈಕ್ ಬೇಕು ಅಂದರೆ ದಟ್ ಈಸ್ ಆಲ್ಸೋ ಅ ಡಿಫ್ರೆಂಟ್ ಕ್ಯಾಟಗರಿ. ಇಲ್ಲ ನನಗೆ ಓಡಾಡಕ್ ಸಾಕು, ಶೋ ಆಫ್ ಮಾಡಕ್ ನನಗೆ ಇನ್ನೊಂದು ಬೈಕ್ ಇದೆ ನಾನು ಇನ್ನೊಂದು ತಗೋತೀನಿ ಅಂದ್ರೆ ಗೋ ಫಾರ್ ದಿಸ್ ಬೈಕ್ಸ್. ತುಂಬಾ ಉಳಿಯುತ್ತದೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಉಳಿಯುತ್ತದೆ ಅನ್ನೋದು ನನ್ನ ಒಂದು ಒಪಿನಿಯನ್ ಇದಾಗಿರುತ್ತೆ. ಸೊ ವಿಚ್ ಇಸ್ ವೆರಿ ಗುಡ್. ನಿಮಗೆ ಮೇಂಟೆನೆನ್ಸ್ ಅಂದ್ರೆ ನಿಮಗೆ ಖರ್ಚು ಜಾಸ್ತಿ ಬೇಡ ಅಂದ್ರೆ ಈ ತರ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಹೋಗಿ. ಅಂಡ್ ಸಿಂಪಲ್ ಅಲ್ಟ್ರಾ ಐ ಥಿಂಕ್ ಸೊ ಇಟ್ ಈಸ್ ವರ್ತ್. ಈ ತರ ಟ್ರಾಫಿಕ್ ಅಲ್ಲಿ ನಿಮ್ಗೆ 8-9 ಮೈಲೇಜ್ 650cc ಇಲ್ಲಿ ತಗೋಬಿಟ್ಟು ಬೈಕ್ಗಳನ್ನ ಮೇಂಟೈನ್ ಮಾಡಕ್ಕಾಗದೆ ಕಷ್ಟ ಪಡೋದ್ರ ಬದಲು ಈ ತರ ಎಲೆಕ್ಟ್ರಿಕ್ ಬೈಕ್ ಸ್ಕೂಟರ್ಸ್ಗಳನ್ನ ತಗೊಂಡು ಚೆನ್ನಾಗಿ ಓಡಾಡಿ. ಐ ಥಿಂಕ್ ಸೊ ದಟ್ ಈಸ್ ವರ್ತ್. ಅಲ್ಟ್ರಾ ಅದು ಬ್ರೇಕಿಂಗ್ ಇಸ್ ಗುಡ್ ಅಂಡ್ ರೈಡಿಂಗ್ ಫೀಲ್ ಇಸ್ ಗುಡ್. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ ವಿಚ್ ಇಸ್ ಗುಡ್. ಸ್ಟೆಬಿಲಿಟಿ ಇಸ್ ಗುಡ್. ಹ್ಯಾಂಡ್ಲಿಂಗ್ ವೈಸ್ ಇಸ್ ಆಲ್ಸೋ ಗುಡ್. ಸಿಂಪಲ್ ಅಲ್ಟ್ರಾ ಬೈ ಮಾಡ್ಬೋದಾ ಅಂದ್ರೆ ಎಸ್ ಯು ಕ್ಯಾನ್ ಬೈ ಇಟ್ ಇಫ್ ಯುವರ್ ಡೈಲಿ ರನ್ ಇಸ್ ಟೂ ಮಚ್. ಯು ಕ್ಯಾನ್ ಬೈ ಇಟ್. ಇಟ್ ಹ್ಯಾಸ್ ಗಾಟ್ ಪ್ರೀಮಿಯಂ ಫೀಲ್. ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ರೈಡಿಂಗ್ ಫೀಲ್ ಅಂಡ್ ಓಡಿಸೋದಕ್ಕೆ ಪ್ರತಿ ಒಂದು ಚೆನ್ನಾಗಿದೆ. ನೋಡಕ್ಕೆ ಸ್ಟೈಲಿಶ್ ಆಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ. ಸೊ ಪ್ರತಿ ಒಂದು ಇಟ್ ಇಸ್ ಗುಡ್ ಅಂತ ಹೇಳ್ಬೋದು. ಸೊ ಆದ್ರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಲುಕ್ ಟುವರ್ಡ್ಸ್ ದಿಸ್ ಸಿಂಪಲ್ ಒನ್ ಅಲ್ಟ್ರಾ. ನನಗೆ ಒಂದು ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ದಿಸ್ ಸೀಟ್. ದಿಸ್ ಕುಡ್ ಹ್ಯಾವ್ ಬೀನ್ ಮೋರ್ ಸಾಫ್ಟರ್ ಅಂಡ್ ಮೋರ್ ಕಂಫರ್ಟಬಲ್. ಸೊ ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅಂಡ್ ಅಂಡರ್ ಸೀಟ್ ಸ್ಟೋರೇಜ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದಿತ್ತು. ಇನ್ನೊಂದ್ ಸ್ವಲ್ಪ ವೈಡರ್ ಆಗಿ ಕೊಟ್ಟಿದ್ರೆ ನಮ್ಮ ಇಂಡಿಯನ್ ಯೂಸೇಜ್ಗೆ ಚೆನ್ನಾಗಿರೋದು, ಯೂಸ್ಫುಲ್ ಆಗಿರೋದು ಅದು. ಸೊ ಪ್ರಾಕ್ಟಿಕಾಲಿಟಿ ವೈಸ್ ಥಿಂಕ್ ಮಾಡೋದಾದ್ರೆ ನಿಮ್ಮದು ತುಂಬಾ ಯೂಸೇಜ್ ಇದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಇಟ್. ಇಲ್ಲ ನಮ್ದು ಅಷ್ಟೇನ್ ಯೂಸೇಜ್ ಇಲ್ಲ, ಆರಾಮಾಗಿ ಓಡಿಸ್ಕೊಂಡು ನಾರ್ಮಲ್ ಆಗಿ ಇದೀವಿ ಅಂದ್ರೆ ಇದ್ರೆ ಒಂದು ಲೋವರ್ ವೇರಿಯಂಟ್ಸ್ಗೆ ಹೋಗ್ಬೋದು. ದಟ್ ಈಸ್ ಆಲ್ಸೋ ವೆರಿ ಗುಡ್. ಅಂಡ್ ಯಾರೆಲ್ಲ ಒಂದು ಫ್ಯೂಚರಿಸ್ಟಿಕ್ ಡಿಫ್ರೆಂಟ್ ಆಗಿ ಒಂದು ಸ್ಟೈಲಿಶ್ ಸ್ಕೂಟರ್ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ದಿ ಸ್ಕೂಟರ್ ಇಸ್ ಫಾರ್ ಯು. ತುಂಬಾ ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಈ ವಿಡಿಯೋ ಅಲ್ಲಿ ಸಿಂಪಲ್ ಅಲ್ಟ್ರಾ ಬಗ್ಗೆ ಇಷ್ಟೇ. ಇದ್ರ ಮೇಲೆ ಏನೇ ಕ್ವೆರೀಸ್ ಇದ್ರು ಕಮೆಂಟ್ ಅಲ್ಲಿ ಹಾಕಿ. ಅಂಡ್ ಈ ಸ್ಕೂಟರ್ ನ ನೀವು ಟೆಸ್ಟ್ ರೈಡ್ ಮಾಡಬೇಕು, ತಗೋಬೇಕು, ಆ ತರ ಏನೇ ಇದ್ರು ನಮ್ಮ ಮೈಸೂರು ಹಿಂಕಲ್ ಹತ್ರ ಇರುವಂತ ಸಿಂಪಲ್ ಎಲೆಕ್ಟ್ರಿಕ್ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಹೇಗಿದೆ ಅಂತ. ಇನ್ನೇನೇ ಕ್ವೇರೀಸ್ ಏನೇ ಕ್ವಶನ್ ನನ್ನನ್ನ ಕೇಳಬೇಕು ಅಂದ್ರು ಕಮೆಂಟ್ ಅಲ್ಲಿ ಹಾಕಿ. ಡೆಫಿನೆಟ್ಲಿ ಐ ರಿಪ್ಲೈ ಯು ಸೂನ್ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.